ಬಂಡೆ ಇಲ್ಲದೆ ಮಣ್ಣಿಲ್ಲ, ಮಣ್ಣಿಲ್ಲದೆ ಬೆಳೆ ಇಲ್ಲ. ಇದನ್ನು ವಿದ್ಯಾರ್ಥಿಗಳಿಗೆ ಅರ್ಥೈಸುವುದು ಹೇಗೆ ನೋಡೋಣ ಬನ್ನಿ. ಭೂಮಿಯ ಮೇಲೆ ವಾಸಿಸುವಂತಹ ಪ್ರತಿಯೊಂದು ಜೀವಿಯೂ ಕೂಡ ವಿವಿಧ ರೀತಿಯ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿರುವಂಥದ್ದು. ಅದೇ ರೀತಿಯಾಗಿ ಮಣ್ಣು, ಬಂಡೆಗಳು ಮತ್ತು ಖನಿಜಗಳು ಇವುಗಳ ಮೇಲೆಯೂ ಕೂಡ ಜೀವಿಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿತವಾಗಿರುವಂಥದ್ದು. ಹಾಗೆ ಇವುಗಳ ಗುಣಲಕ್ಷಣಗಳನ್ನು ನಾವು ಪ್ರಾಯೋಗಿಕವಾಗಿ ಅನುಭವದ ಮುಖಾಂತರವಾಗಿ ಅನ್ವೇಷಿಸುತ್ತಾ ಪರಿಕಲ್ಪನೆಯನ್ನ ಸ್ವಾವಲೋಕನ ಮಾಡುತ್ತಾ ತಿಳಿದುಕೊಳ್ಳೋಣ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಮ್ಮ ಮನೆಯ ಸುತ್ತಲಿನ ಅಥವಾ ಶಾಲೆಯ ಬಯಲು ಪ್ರದೇಶಗಳಲ್ಲಿರುವಂತಹ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಲು ಹೇಳಬೇಕು. ಸಂಗ್ರಹಿಸಿದಂತಹ ಮಣ್ಣಿನ ವಿವಿಧ ಮಾದರಿಗಳನ್ನ ಹೋಲಿಕೆ ಮಾಡಲು ಹೇಳಿ. ಹಾಗೆ ಹೋಲಿಕೆ ಮಾಡಿದಂತಹ ಮಣ್ಣು ಹೇಗೆ ವಿಭಿನ್ನವಾಗಿ ಕಾಣುತ್ತವೆ ಅಥವಾ ಯಾವುದು ತುಂಬಾ ಮೃದುವಾಗಿರುವಂತದ್ದು ಗಮನಿಸಲು ಹೇಳಬಹುದು. ಹಾಗೂ ಎಲ್ಲಾ ಮಣ್ಣುಗಳಲ್ಲಿಯೂ ಕೂಡ ಒಂದೇ ರೀತಿಯಾದಂತಹ ವಾಸನೆಯನ್ನು ನೀಡುತ್ತವೆಯೇ ಎಂಬ ಪ್ರಶ್ನೆಯನ್ನ ವಿದ್ಯಾರ್ಥಿಗಳಿಗೆ ಕೇಳಬಹುದು. ಹಾಗೂ ಎಲ್ಲಾ ಮಣ್ಣುಗಳಿಗೂ ಕೂಡ ಮೃದುವಾಗಿದೆಯೇ ಅಥವಾ ಒರಟಾಗಿದೆಯೇ ಅಥವಾ ಮರಳು ರೂಪದಲ್ಲಿದೆಯೇ ಎಂಬ ಪ್ರಶ್ನೆಯನ್ನ ಕೇಳಬಹುದು. ವಿದ್ಯಾರ್ಥಿಗಳು ಬಹುಶಃ ಉತ್ತರಿಸಬಹುದು. ಉತ್ತರಿಸಿದರೆ ಏಕೆ ಎಲ್ಲಾ ಮರಳುಗಳು ಕೂಡ ಒಂದೇ ರೀತಿಯಾದಂತಹ ವಾಸನೆಯನ್ನ ನೀಡುವುದಿಲ್ಲ ಅಥವಾ ನೀಡುತ್ತವೆ, ಮತ್ತು ಏಕೆ ಎಲ್ಲಾ ಮಣ್ಣುಗಳು ಕೂಡ ಮೃದುತ್ವವನ್ನು ಹೊಂದಿಲ್ಲ ಅಥವಾ ಒರಟಾಗಿರುವಂತದ್ದು ಎಂಬ ಒಂದು ಪ್ರಶ್ನೆಯನ್ನ ವಿದ್ಯಾರ್ಥಿಗಳಿಗೆ ಚರ್ಚಿಸಲು ಹೇಳುವುದರಿಂದ ಮಣ್ಣಿನ ಬಣ್ಣ, ವಿನ್ಯಾಸ ಮತ್ತು ಅದರ ವಾಸನೆಯನ್ನು ವಿದ್ಯಾರ್ಥಿಗಳು ತಾವೇ ಸ್ವಯಂ ತಿಳಿದುಕೊಳ್ಳುವರು. ಹಾಗೆ ಸಂಗ್ರಹಿಸಿದಂತಹ ಒಂದು ಮಣ್ಣಿನ ಒಂದು ಮಾದರಿಯ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ಯಾವ ಮಣ್ಣು ವೇಗವಾಗಿ ನೀರನ್ನು ಹೀರಿಕೊಳ್ಳುತ್ತವೆ ಎಂಬುದನ್ನು ಗಮನಿಸಬಹುದು. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಮಣ್ಣು ನೀರನ್ನು ವೇಗವಾಗಿ ಅಥವಾ ನಿಧಾನವಾಗಿ ಹೀರಿಕೊಳ್ಳುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ನಾವು ಅನುಭವದ ಮುಖಾಂತರವಾಗಿ ಪರಿಕಲ್ಪನೆಯನ್ನು ಸ್ವಾವಲೋಕಿಸಬಹುದು. ಇದನ್ನು ಮುಂದುವರಿದಂತೆ ಕೃಷಿ ಮಾಡಲು ಯಾವ ಮಣ್ಣು ಉಪಯುಕ್ತವಾಗಿರುವಂತದ್ದು, ಏಕೆ ಕೃಷಿ ಮಾಡಲು ಅದೇ ಮಣ್ಣನ್ನು ನಾವು ಬಳಸುತ್ತೇವೆ ಎಂಬುದರ ಒಂದು ಅನ್ವಯಿಕ ಪ್ರಶ್ನೆಯನ್ನ ಕೇಳುವುದರಿಂದ ವಿದ್ಯಾರ್ಥಿಗಳು ಅನ್ವೇಷಣಾಧಾರಿತ ಒಂದು ಬೋಧನಾ ಕಲಿಕೆಯ ವಿಧಾನದಲ್ಲಿ ಒಳಗೊಳ್ಳುವರು ಮತ್ತು ಆ ಒಂದು ಅನ್ವೇಷಣ ಒಂದು ಕಲಿಕೆಯು ಕೂಡ ಮಕ್ಕಳಲ್ಲಿ ಉಂಟಾಗುವಂತದ್ದು. ಈ ಒಂದು ಕಲಿಕೆಯು ಕೂಡ ತಮ್ಮ ದೈನಂದಿನ ಜೀವನದಲ್ಲಿ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಲು ಸಹಕಾರಿಯಾಗುವಂತದ್ದು. ವಿದ್ಯಾರ್ಥಿಗಳು ಅನುಭವದ ಮುಖಾಂತರವಾಗಿ ಪರಿಕಲ್ಪನೆಯನ್ನು ಅನ್ವೇಷಿಸಿದಾಗ ಆ ಒಂದು ಪರಿಕಲ್ಪನೆಯ ಮೇಲೆ ಚಿಂತನೆಯನ್ನ ಮಾಡಲಿಕ್ಕೆ ಸಾಧ್ಯವಾಗುವಂತದ್ದು ಮತ್ತು ಅವುಗಳನ್ನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಕೂಡ ಸಹಕಾರಿಯಾಗುವಂತದ್ದು. ಹಾಗೆ ಮಣ್ಣುಗಳ ಗುಣಲಕ್ಷಣಗಳನ್ನು ನೋಡೋದಾದ್ರೆ ಮಣ್ಣು ತನ್ನದೇ ಆದಂತಹ ಬಣ್ಣ, ವಿನ್ಯಾಸ ಮತ್ತು ವಾಸನೆಯನ್ನು ಹೊಂದಿರುವಂತದ್ದು. ಹಾಗೂ ಮಣ್ಣು ನೀರನ್ನು ಹೀರಿಕೊಳ್ಳುವ ಮತ್ತು ಹಿಡಿದಿಟ್ಟುಕೊಳ್ಳುವ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತದ್ದು. ಹಾಗೆಯೇ ಮಣ್ಣಿನಲ್ಲಿ ಹ್ಯೂಮಸ್ ಎಂಬ ಸತ್ವ ಇರುವುದರಿಂದ ಮಣ್ಣಿನ ಫಲವತ್ತತೆ ಕೂಡ ಏನಾಗುವಂತದ್ದು, ಹೆಚ್ಚಾಗುವಂತದ್ದು. ಈ ಹ್ಯೂಮಸ್ ಎಂಬ ಒಂದು ಸತ್ವವು ಭೂಮಿಯ ಮೇಲೆ ಅಥವಾ ಮಣ್ಣಿನ ಮೇಲೆ ಬಿದ್ದಂತಹ ಪ್ರಾಣಿ ಅಥವಾ ಸಸ್ಯಗಳ ಪಳೆಯುಳಿಕೆಗಳನ್ನ ಕೊಳೆತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಲು ಸಹಕಾರಿಯಾಗುವಂತದ್ದು. ಹಾಗೂ ಮಣ್ಣು ಸಸ್ಯದ ಬೆಳವಣಿಗೆಗೆ ಅಥವಾ ಕೃಷಿ ಮಾಡಲಿಕ್ಕೆ ಅಥವಾ ಒಂದು ಮರ ಬೆಳಿಲಿಕ್ಕೆ ಅವಶ್ಯಕವಾಗಿರುವಂತದ್ದು. ಈ ಒಂದು ಗುಣಲಕ್ಷಣಗಳನ್ನು ವಿದ್ಯಾರ್ಥಿಗಳು ತಮ್ಮ ಅನುಭವದ ಮುಖಾಂತರವಾಗಿ ಸ್ವಾವಲೋಕಿಸಿ ಅದನ್ನು ಚಿಂತಿಸಿ ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಅನ್ವೇಷಣಾಧಾರಿತ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವರು. ಮಣ್ಣಿನ ಅತಿಯಾದ ಬಳಕೆ ಅಥವಾ ಮಣ್ಣನ್ನು ಮಾಲಿನ್ಯ ಮಾಡುವುದರಿಂದ ಉಂಟಾಗುವಂತಹ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಉದಾಹರಣೆಗೆ ನಾವು ಪ್ಲಾಸ್ಟಿಕ್ ಅಥವಾ ತ್ಯಾಜ್ಯವನ್ನು ನಾವು ನೆಲದ ಮೇಲೆ ಬಿಸಾಡೋದ್ರಿಂದ ಏನಾಗುತ್ತದೆ ಎಂದು ನಾವು ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನ ಕೇಳಬಹುದು. ಅದೇ ರೀತಿಯಾಗಿ ನಮ್ಮ ಹೊಲಗಳಲ್ಲಿ ಮಣ್ಣಿನ ಫಲವತ್ತತೆ ಕಳೆದುಕೊಂಡರೆ ಅಥವಾ ಬರಡಾದರೆ ರೈತರ ಕೃಷಿಯ ಚಟುವಟಿಕೆಗಳ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರುತ್ತವೆ ಎಂದು ಕೇಳಬಹುದು. ಮತ್ತು ಮಣ್ಣಿನಲ್ಲಿ ಎರೆಹುಳುಗಳು ಕಣ್ಮರೆಯಾಗುವುದು ಮಣ್ಣಿಗೆ ಏಕೆ ಸಮಸ್ಯೆಯಾಗುತ್ತದೆ, ಇಂತಹ ಒಂದು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳಿಗೆ ಕೇಳಬಹುದು. ಹಾಗೆಯೇ ಫಲವತ್ತಾದಂತಹ ಮಣ್ಣು ಅಥವಾ ರಾಸಾಯನಯುಕ್ತವಾದಂತಹ ಮಣ್ಣನ್ನು ನಾವು ಗಿಡಗಳಿಗೆ ಹಾಕುವುದರಿಂದ ಸಸ್ಯಗಳ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರುತ್ತದೆ ಹಾಗೂ ವಿದ್ಯಾರ್ಥಿಗಳಿಗೆ ತಮ್ಮ ಸುತ್ತಲಿರುವಂತಹ ವಿವಿಧ ರೀತಿಯಾದಂತಹ ಒಂದು ಮಣ್ಣಿನ ಮಾದರಿಯನ್ನ ಸಂಗ್ರಹಿಸಿ ಇಡಲು ಹೇಳಬಹುದು. ಈ ರೀತಿಯಾದಂತಹ ಚಟುವಟಿಕೆಗಳನ್ನ ಮಕ್ಕಳಿಗೆ ನಾವು ಅವರ ಅನ್ವೇಷಣಾ ಆಧಾರಿತವಾಗಿ ಈ ಒಂದು ಪರಿಕಲ್ಪನೆಯು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುವಂತದ್ದು. ಹಾಗೂ ಶಿಕ್ಷಕರು ಈ ಒಂದು ಮಣ್ಣಿನ ಗುಣಲಕ್ಷಣಗಳು ಅಥವಾ ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಮಾಲಿನ್ಯದ ಒಂದು ಕುರಿತಾದಂತಹ ಶಾಲೆಯಲ್ಲಿ ಡಿಬೇಟ್ ಕಾಂಪಿಟೇಷನ್ ಅನ್ನು ನಡೆಸಬಹುದು. ಹಾಗೆ ಎಸ್ಸೆ ರೈಟಿಂಗ್ ಅಥವಾ ಪ್ರಬಂಧ ಸ್ಪರ್ಧೆಯನ್ನು, ಮಣ್ಣಿನ ಸವಕಳಿ ಇರಬಹುದು, ಮಣ್ಣಿನ ಮಾಲಿನ್ಯ, ಇಂತಹ ಒಂದು ವಿಷಯಗಳನ್ನ ಕುರಿತಾದಂತಹ ಒಂದು ಪ್ರಬಂಧವನ್ನ ವಿದ್ಯಾರ್ಥಿಗಳಿಗೆ ಏರ್ಪಡಿಸಬಹುದು. ಇಂತಹ ಒಂದು ಚಟುವಟಿಕೆಗಳ ಮುಖಾಂತರವಾಗಿ ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಜೀವನದಲ್ಲಿ ಪರಿಕಲ್ಪನೆಗಳನ್ನ ಅರ್ಥೈಸಿಕೊಳ್ಳಲು ಸಾಧ್ಯವಾಗುವಂತದ್ದು. ವಿವಿಧ ರೀತಿಯಾದಂತಹ ಮಣ್ಣುಗಳನ್ನು ಸಂಗ್ರಹಿಸಿದ ರೀತಿಯಲ್ಲಿಯೇ ವಿದ್ಯಾರ್ಥಿಗಳು ತಮ್ಮ ಮನೆಯ ಸುತ್ತಲಿರುವಂತಹ ಅಥವಾ ಶಾಲೆಯ ಬಯಲು ಪ್ರದೇಶದಲ್ಲಿರುವಂತಹ ವಿವಿಧ ರೀತಿಯಾದಂತಹ ಕಲ್ಲುಗಳು ಅಥವಾ
ಬಂಡೆಗಳನ್ನ ಸಂಗ್ರಹಿಸಿ ಅವುಗಳನ್ನು ಸ್ಪರ್ಶಿಸಲು ಹೇಳಬಹುದು. ತದನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಆ ಬಂಡೆಗಳ ಬಣ್ಣ ಅಥವಾ ಯಾವ ಮಾದರಿಯಲ್ಲಿ ಇದು ಹೇಗೆ ವಿಭಿನ್ನವಾಗಿದೆ ಎಂಬುದನ್ನ ಗಮನಿಸಲು ಹೇಳಬಹುದು. ಹಾಗೆ ಸೂರ್ಯನ ಬೆಳಕಿಗೆ ಯಾವ ಒಂದು ಬಂಡೆಯು ಹೊಳೆಯುತ್ತದೆ. ತದನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಬಂಡೆಗಳ ಬಣ್ಣ ಅಥವಾ ಯಾವ ಮಾದರಿಯಲ್ಲಿದೆ, ಇದು ಹೇಗೆ ವಿಭಿನ್ನವಾಗಿರುತ್ತದೆ ಹಾಗೂ ಸೂರ್ಯನ ಬೆಳಕಿನಲ್ಲಿ ಯಾವ ಬಂಡೆಗಳು ಹೊಳೆಯುತ್ತವೆ ಎಂಬುದನ್ನು ಕೇಳಬಹುದು. ಈ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಕೇಳುವುದರ ಮೂಲಕ ಬಂಡೆಗಳಿಗೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳನ್ನು ಅನುಭವದ ಮುಖಾಂತರವಾಗಿ, ಸ್ಪರ್ಶದ ಮುಖಾಂತರವಾಗಿ, ಸ್ವಾವಲೋಕನದ ಮುಖಾಂತರವಾಗಿ ನಾವು ಉತ್ತರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುವಂತದ್ದು. ಮತ್ತು ಹಾಗೆ ಒಂದು ಬಂಡೆಯನ್ನು ಅಥವಾ ಒಂದು ಕಲ್ಲನ್ನು ತೆಗೆದುಕೊಂಡು ಇನ್ನೊಂದು ಕಲ್ಲು ಅಥವಾ ಬಂಡೆಯಿಂದ ನಾವು ಗೀಚಲು ಹೇಳಬೇಕು. ಇದರಿಂದ ಯಾವ ಕಲ್ಲುಗಳು ಗಟ್ಟಿಯಾಗಿವೆ ಅಥವಾ ಯಾವುದನ್ನು ನಾವು ಸುಲಭವಾಗಿ ಒಂದು ವಸ್ತುಗಳ ಮೇಲೆ ಗೀಚಬಹುದು ಮತ್ತು ಗಟ್ಟಿಯಾದ ಬಂಡೆಗಳನ್ನು ಮನೆಗಳ ನಿರ್ಮಾಣ ಅಥವಾ ಕಟ್ಟಡಗಳಿಗೆ ಅಥವಾ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಲಿಕ್ಕೆ ಯಾಕೆ ಬಳಸ್ತಾರೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ನಾವು ಮರುಪ್ರಶ್ನೆಯನ್ನ ಕೇಳಬಹುದು. ಈ ಒಂದು ಪ್ರಾಯೋಗಿಕವಾಗಿ ಬಂಡೆಗಳನ್ನು ನಾವು ಉಜ್ಜುವುದರಿಂದ ಅಥವಾ ಅದರ ಒಂದು ಗಡಸುತನವನ್ನು ನಾವು ಪರೀಕ್ಷೆ ಮಾಡಲು ಸಾಧ್ಯವಾಗುವಂತದ್ದು. ಹಾಗೆ ಮತ್ತೊಂದು ಗುಣಲಕ್ಷಣವನ್ನು ನೋಡೋದಾದ್ರೆ, ವಿವಿಧ ರೀತಿಯಾದಂತಹ ಒಂದು ಕಲ್ಲುಗಳು ಅಥವಾ ಬಂಡೆಗಳನ್ನು ನಾವು ತೆಗೆದುಕೊಂಡು ಅವುಗಳ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಯಾವ ಬಂಡೆ ಅಥವಾ ಯಾವ ಕಲ್ಲು ನೀರನ್ನು ಹೀರಿಕೊಳ್ಳುತ್ತದೆ ಅಥವಾ ಹಿಡಿದಿಟ್ಟುಕೊಳ್ಳುತ್ತದೆ ಎಂಬುದನ್ನು ಗಮನಿಸಲು ಹೇಳಬಹುದು. ಇದರಿಂದ ನೀರು ಬಂಡೆಯೊಳಗೆ ಅಥವಾ ಕಲ್ಲಿನೊಳಗೆ ಹೋಗುತ್ತದೆ ಅಥವಾ ಅದು ಹಿಡಿದಿಟ್ಟುಕೊಳ್ಳುತ್ತದೆ ಎಂಬ ಒಂದು ಮಕ್ಕಳಿಗೆ ತಿಳಿಸಬಹುದು. ಈ ಗುಣವು ನಮ್ಮ ದೈನಂದಿನ ಜೀವನದಲ್ಲಿ ಕಟ್ಟಡ ಅಥವಾ ನೆಲಹಾಸುಗಳಿಗೆ ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ಅನ್ವೇಷಣಾ ಆಧಾರಿತವಾದಂತಹ ಒಂದು ಪ್ರಶ್ನೆಯನ್ನ ಕೇಳಬಹುದು. ಹಾಗೂ ಮತ್ತೊಂದು ಗುಣವನ್ನು ನೋಡೋದಾದ್ರೆ, ನಮ್ಮ ಮನೆಯ ಸುತ್ತ ಇರುವಂತಹ ಕಲ್ಲುಗಳು ಅಥವಾ ವಿವಿಧ ರೀತಿಯಾದಂತಹ ಕಲ್ಲಿನ ಉತ್ಪನ್ನಗಳು ಎಲ್ಲಿ ಸಿಗುತ್ತವೆ ಎಂದು ನಾವು ಕೇಳಬಹುದು. ಹಾಗೆ ಕೆಲವೊಂದು ಕಲ್ಲುಗಳನ್ನು ನಾವು ರಸ್ತೆಯ ಬದಿಯಲ್ಲಿ ಇರಬಹುದು ಅಥವಾ ನೀರಿನ ಜರಿಗಳಲ್ಲಿ ನಾವು ಕಾಣಬಹುದು. ವಿದ್ಯಾರ್ಥಿಗಳು ನಾವು ವಿವಿಧ ರೀತಿಯಾದಂತಹ ಕಲ್ಲುಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಎಲ್ಲಿ ಬಳಸುತ್ತೇವೆ ಎಂಬುದನ್ನು ಪಟ್ಟಿ ಮಾಡಬಹುದು. ಉದಾಹರಣೆಗೆ ಗ್ರಾನೈಟ್, ಸುಣ್ಣದ ಕಲ್ಲು, ಇಂತಹ ಕಲ್ಲುಗಳು ಅನುಭವದ ಮುಖಾಂತರವಾಗಿ ಸ್ವಾವಲೋಕಿಸುತ್ತಾ ಅದನ್ನು ಅರ್ಥೈಸಿಕೊಂಡಿರುತ್ತಾರೆ ಮತ್ತು ತಮ್ಮ ದೈನಂದಿನ ಜೀವನದಲ್ಲಿ ಬಂಡೆಗಳ ಉಪಯೋಗವನ್ನು ಅನ್ವೇಷಣೆಯ ಮೂಲಕ ತಿಳಿದುಕೊಳ್ಳಲು ಸಾಧ್ಯವಾಗುವಂತದ್ದು. ಅದರ ಉಪಯೋಗಗಳನ್ನು ನೋಡೋದಾದ್ರೆ, ಬಂಡೆಗಳನ್ನು ನಾವು ಕಟ್ಟಡದ ನಿರ್ಮಾಣಗಳಲ್ಲಿ ನಾವು ಸಾಮಾನ್ಯವಾಗಿ ಬಳಸುವಂತದ್ದು. ನೆಲಹಾಸುಗಳಲ್ಲಿರಬಹುದು, ಕಂಬಗಳಲ್ಲಿರಬಹುದು ಅಥವಾ ಮನೆಯ ಮುಂದೆಗಡೆ ಜಗುಲಿಗಳಲ್ಲಿ ನಾವು ಕಲ್ಲುಗಳು ಅಥವಾ ಬಂಡೆಗಳನ್ನು ನಾವು ಬಳಸ್ತೇವೆ. ಹಾಗೆ ಬಂಡೆಗಳನ್ನು ಶಿಲ್ಪ ಕಲೆಗಳನ್ನು ಮಾಡಲು ಸಹಾಯ ಮಾಡುತ್ತದೆ ಹಾಗೂ ಇವುಗಳನ್ನ ಮೂರ್ತಿಗಳಾಗಿ ದೇವಸ್ಥಾನಗಳಲ್ಲಿ ನಾವು ಕಾಣಬಹುದು. ಹಾಗೆ ವಿದ್ಯಾರ್ಥಿಗಳು ಪ್ರಾಯೋಗಿಕವಾಗಿ ಪಡೆದಂತಹ ಒಂದು ಅನುಭವದ ಮೇಲೆ ಬಂಡೆಗಳ ಅತಿಯಾದ ಬಳಕೆಯಿಂದ ಆಗುವಂತಹ ಪರಿಣಾಮಗಳು ಅಥವಾ ಅವುಗಳನ್ನು ನಾವು ಅತಿ ಹೆಚ್ಚಾಗಿ ಬಳಸುವುದರಿಂದ ಉಂಟಾಗುವಂತಹ ಪರಿಣಾಮಗಳನ್ನು ನೋಡೋಣ. ಉದಾಹರಣೆಗೆ, ನದಿಯಲ್ಲಿ ಸಿಗುವಂತಹ ಅಥವಾ ಸಮುದ್ರದ ದಡದಲ್ಲಿರುವಂತಹ ಕಲ್ಲುಗಳು ಅಥವಾ ಮರಳುಗಳನ್ನು ನಾವು ಕಟ್ಟಡವನ್ನ ಕಟ್ಟಲಿಕ್ಕಾಗಿ ಅತಿ ಹೆಚ್ಚಾಗಿ ಬಳಸಿದರೆ ಏನಾಗುತ್ತದೆ? ಖನಿಜಗಳನ್ನು ನಾವು ಅತಿಯಾಗಿ ಗಣಿಗಾರಿಕೆ ಮಾಡುವುದರಿಂದ ಅಥವಾ ಹೆಚ್ಚು ಕ್ವಾರೆಗಳನ್ನು ತೆಗೆಯುವುದರಿಂದ ಅಪಾಯಗಳಿವೆಯೇ ಎಂಬ ಪ್ರಶ್ನೆಯನ್ನು ಕೇಳಬಹುದು. ಹಾಗೆ ಬಂಡೆಗಳು ಲಭ್ಯವಿಲ್ಲದಿದ್ದರೆ ರಸ್ತೆಗಳು, ಕಟ್ಟಡಗಳು ಅಥವಾ ದೇವಾಲಯಗಳಿಗೆ ಏನಾಗಬಹುದು ಎಂಬ ಪ್ರಶ್ನೆಯನ್ನು ವಿದ್ಯಾರ್ಥಿಗಳಿಗೆ ಕೇಳುವುದರ ಮುಖಾಂತರವಾಗಿ ವಿದ್ಯಾರ್ಥಿಗಳನ್ನು ಅನ್ವೇಷಣಾ ಆಧಾರಿತ ಕಲಿಕೆಗೆ ಅನುವು ಮಾಡಿಕೊಡಬಹುದು. ಈ ಪರಿಕಲ್ಪನೆಗೆ ಸಂಬಂಧಿಸಿದ ವಿಡಿಯೋ ಸಂಪನ್ಮೂಲಗಳು ಹಾಗೂ PBL ಮಾಡ್ಯೂಲ್ಗಳು, ಲೆಸನ್ ಪ್ಲಾನ್ಗಳು ಮತ್ತು ವರ್ಕ್ಶೀಟ್ಗಳು ಕೇರಿಂಗ್ ವಿತ್ ಕಲರ್ ಯೂಟ್ಯೂಬ್ ಚಾನೆಲ್ ಹಾಗೂ ಟೀಚೋಪಿಯಾ ಆಪ್ನಲ್ಲಿ ಲಭ್ಯವಿದೆ. ಅವುಗಳ ಲಿಂಕ್ಗಳನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಮಣ್ಣು ಮತ್ತು ಬಂಡೆಗಳ ಪರಿಕಲ್ಪನೆಗಳನ್ನು ಕಲಿಸುವ ಸುಲಭ ವಿಧಾನಗಳನ್ನು ಈ ವಿಡಿಯೋ ನಿಮಗೆ ನೀಡಿದೆ. ಅರಣ್ಯ ಮತ್ತು ಸೌರಶಕ್ತಿಯನ್ನು ಬೋಧಿಸುವ ಸರಳ ವಿಧಾನಗಳನ್ನು ಮುಂದಿನ ವಿಡಿಯೋನಲ್ಲಿ ನೋಡೋಣ.